ತೀವ್ರ ಗದ್ದಲ ಅದೇ ತಾನೆ, ಜಟಾಪಟಿ ಸುದೀರ್ಘ ಇದ್ರ ನಂತರ ಟ್ಯಾಕ್ಸ್ ಎಲ್ಲ ಮುಗಿದಿರೋದ್ರಿಂದ ನಾವು ಇದಕ್ಕೆ ಹೋಗ್ತಾ ಇದ್ದೀವಿ. ಕೆಲವು ಕಡೆ ಸ್ಟಾಕ್ ಮಾರ್ಕೆಟ್ಗಳು ಬಿದ್ದೋಗಿದೆ, ಕೆಲವು ಕಡೆ ಇಲ್ಲ, ಎಲ್ಲ ಕಡೆಯೂ ಬಿದ್ದಿದೆ. ನಿಫ್ಟಿ, ಸೆನ್ಸೆಕ್ಸು, ಡೋ ಜೋನ್ಸು, NYSEನಲ್ಲಿ ಎಲ್ಲ ಕಡೆಯೂ ಬಿದ್ದಂಗಿದೆ, ನ್ಯಾಸ್ಡ್ಯಾಗಲ್ಲಿ ಎಲ್ಲ ಕಡೆ, S&P ಎಲ್ಲ ಬಿದ್ದಿದೆ. ದಟ್ ಆಲ್ ಡಿಪೆಂಡ್ಸ್. ಎಲ್ಲರೂ ನಿಧಾನಕ್ಕೆ ಇದಕ್ಕೆ ಹೊಂದ್ಕೋತಾರೆ, ನಿಧಾನಕ್ಕೆ ಇದಕ್ಕೆ ರೀಕ್ಯಾಲಿಬ್ರೇಟ್ ಮಾಡ್ಕೋತಾರೆ, ಆಮೇಲೆ ಏನಾಗುತ್ತೆ ಅನ್ನೋದನ್ನು ನೋಡೋಣ. ಎಲ್ಲರೂ ಹೇಳ್ತಿದ್ದಾರೆ ಇದೆಲ್ಲ ಒಳ್ಳೆಯದಲ್ಲ 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 ಅಂತ ಹೇಳ್ತಿದ್ದಾರೆ. ಅವರು ಒಳ್ಳೆಯದು 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 ಅಂತ ಅವ್ರು ಅಂತಿದ್ದಾರೆ. ಅವ್ರ ದೇಶಕ್ಕೆ ಏನು ಬೇಕು ಅದನ್ನು ಮಾಡಿ, ಅವ್ರ ದೇಶದ ದೃಷ್ಟಿಕೋನದಲ್ಲಿ ಅವರು ಮಾತಾಡ್ತಿದ್ದಾರೆ, ಉಳಿದವರೆಲ್ಲ ಅವ್ರವ್ರ ದೇಶದ ದೃಷ್ಟಿಕೋನದಲ್ಲಿ ಅವರು ಮಾತಾಡ್ತಿದ್ದಾರೆ. ಇದು ನಮ್ಮ ದೇಶವನ್ನು ನಾವು ರಕ್ಷಿಸಬೇಕು, ಅವ್ರು ಹೇಳಿದ್ರೆ ನಮ್ಮ ದೇಶ ನಾವು ರಕ್ಷಿಸೋದು ಬೇಡವಾ ಅಂತ ಅವರು. ಇದು ಸುಂಕ ಆಗಿದ್ದರಿಂದ ಎಲ್ಲರಿಗೂ ನಷ್ಟ ಆಗ್ಬಿಡುತ್ತೆ, ಅದು ನಮ್ಮನೆ ಬರೋ, ನೀನು ಯಾಕೆ ತಲೆ ಕೆಡ್ಸ್ಕೊತೀಯ ಅಂತ ಅವರು. ಹಿಂಗೆ ಹೇಳೋರ ಪರ್ಯಾಯವಾಗಿ ಏನು ಮಾಡ್ಬೋದು ಅಂತಾನೂ ಹೇಳಲ್ವಲ್ಲ ಸರ್. ಇದು ನಾಟ್ ಎ ಗ್ರೇಟ್ ಡಿಸಿಷನ್. ಇದು ತೀವ್ರ ಗದ್ದಲ ಜಟಾಪಟಿ ನಂತರ ಮಧ್ಯರಾತ್ರಿ ವಕ್ಫ್ ಮಂಡಳಿ ತಿದ್ದುಪಡಿ ಮಸೂದೆಗೆ ಲೋಕಸಭೆಯಲ್ಲಿ ಅನುಮೋದನೆ ಸಿಕ್ತು. ಇವಾಗ ರಾಜ್ಯಸಭೆಯಲ್ಲೂ ಬಂದಿದೆ, ಇನ್ನೇನು ಪಾಸ್ ಆಗುತ್ತೆ ರಾಜ್ಯಸಭೆಯಲ್ಲಿ. ಕಾಂಗ್ರೆಸ್ ವಿಪಕ್ಷಗಳೆಲ್ಲ ಮನವಿ ಮಾಡಿಕೊಂಡ್ರು, ಅಯ್ಯೋ ಬೆಂಬಲಿಸ್ರಪ್ಪ, ಇದು ಒಳ್ಳೆ ಬಿಲ್ ಇದು ಅಂತ. ಹಂಗೆಲ್ಲ ಬೆಂಬಲಿಸ್ಬಿಡೋಕ್ಕಾಗತ್ತಾ? ಒಳ್ಳೆ ಕಥೆ ಆಯಿತು. ಬಿಲ್ ವಿರೋಧಿಸಿದ ಕಾಂಗ್ರೆಸ್ನ ನಾಸೀರ್ ಹುಸೇನ್, ನೀವು ಕೋಮು ಧ್ರುವೀಕರಣಕ್ಕೆ ಮುಂದಾಗಿದ್ದೀರಿ, ಅದು ಓಲ್ಡ್ ಸ್ಟೇಟ್ಮೆಂಟು. ವಕ್ಫಿಂದಾನೇ ಕೋಮು ಧ್ರುವೀಕರಣಕ್ಕೆ ಮುಂದಾಗಬೇಕಾ BJP? ಯಾವ ಕಾಲದಿಂದ ಈ ಬುರ್ಡೆ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದೀರಪ್ಪ? ನೀವು ಕೊಡ್ತಾನೇ ಇರಿ, ಅವ್ರು ರಾಜ್ಯ ಆದ್ಮೇಲೆ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರ್ತಾನೇ ಇರಲಿ, ಇದರಿಂದ ಏನೂ ಆಗಲ್ಲ. ನಿಮ್ದು ಕೋಮು ಧ್ರುವೀಕರಣ, ನೀವೇನು ಕತ್ತೆ ಕಾಯ್ತಾ ಇದ್ದೀರ? ನೀವು ಕೋಮು ಧ್ರುವೀಕರಣನೇ ಮಾಡಿರೋದು, ಮಾಡಿಲ್ವಾ? ಮುಸ್ಲಿಂ ಪರವಾಗಿ ಮಾತಾಡಿದ್ರೆ ಕೋಮು ಧ್ರುವೀಕರಣ ಅಲ್ಲ, ಹಿಂದೂ ಪರವಾಗಿ ಅವನಾರು ಮಾತಾಡಿದ್ರೆ ಕೋಮು ಧ್ರುವೀಕರಣ ಅಂತ ಈ ರಾಜ್ಯಸಭಾ ಮೆಂಬರ್ದು ಇದು. ಅದು ಖರ್ಗೆ ಹಿಂದೆ ಮುಂದೆ ಓಡಾಡ್ಕೊಂಡು ಪೊಸಿಷನ್ ಸಿಕ್ಕಿದೆ, ಅವ್ರಿಗೆ ಸ್ವಲ್ಪ ಕೋಡ್ ಬಂದಂಗಿದೆ ಎಲ್ಲದರಲ್ಲೂ. ಇದು ವೋಟ್ ಬ್ಯಾಂಕ್ ಭದ್ರಪಡಿಸಿಕೊಳ್ಳಲು ಗಲಭೆಗೆ ಪ್ರಚೋದನೆ ನೀಡುವಂತಿದೆ. ನೀವು ಇಲ್ಲಿವರೆಗೂ ಮಾಡಿರೋದೇನು ವೋಟ್ ಬ್ಯಾಂಕ್ದಕ್ಕೆ? ಮೊನ್ನೆ 4% ಇದರಲ್ಲಿ ಕಾಂಟ್ರಾಕ್ಟಲ್ಲಿ ಕೊಟ್ಟರಲ್ಲಪ್ಪ ಕಾಂಗ್ರೆಸ್ನವ್ರು ಬೆಂಗಳೂರಲ್ಲಿ, ಕರ್ನಾಟಕದಲ್ಲಿ. ಅದು ವೋಟ್ ಬ್ಯಾಂಕ್ ಅಲ್ವಾ? ಅದ್ಯಾವ ಬ್ಯಾಂಕ್ ಅದು? ಅವ್ರು ಮಾಡಿದ್ರೆ ಸಹಿ, ಅದು ಸಹಕಾರ ಬ್ಯಾಂಕಾ? ಅದ್ಯಾವ ಬ್ಯಾಂಕು? ಪರವಾಗಿಲ್ಲ, ನೀವು ಮಾಡಿದ್ದಕ್ಕೆ ತೊಂದರೆ ಇಲ್ಲ, ಅದನ್ನು ಪ್ರಶ್ನಿಸೋ ಹಾಗಿಲ್ಲ, ಅದು ವೋಟ್ ಬ್ಯಾಂಕ್ ಅಲ್ಲ. ಇದು ಪ್ರಚೋದನೆ, ಇದು ಭದ್ರಪಡಿಸಿಕೊಳ್ಳಲು ಗಲಭೆಗೆ ಪ್ರಚೋದನೆ ನೀಡುವಂತಿದೆ. ಮಾತಾಡಿ ದಿಸ್ ನಾಸೀರ್ ಹುಸೇನ್ ಗಲಭೆ ಆಗಿಸಲಿಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ಸಂಬಡಿ ಶುಡ್ ಫೈಲ್ FIR ಆನ್ ಹಿಮ್. ಹಿಂದೊಮ್ಮೆ ಹೀಗೆ ಬೇಕು ಅಂತಿದ್ರೆ ಮಾತಾಡಿ ಕಂಡಿದ್ದೀವ್ರೇ, ನಿಮ್ಮಂಥ ನಾಯಕರುಗಳು ಯಾವ ಗಲಭೆ ಮಾಡಿಸ್ತೀರಿ? ಮಾಡಿಸಲ್ಲ, ತಾಕತ್ತಿಲ್ಲ ನಿಮ್ಗೇನದು? ತಾಕತ್ತಿಲ್ಲದೆ ಇರೋರೇ ಮಾತಾಡೋದು. ಹಿಂದೆ ಒಬ್ಬ ಲೀಡರ್ ಮಾಡಿಬಿಟ್ಟು ವೀರೇಂದ್ರ ಪಾಟೀಲ್ದ ಮನೆಗೆ ಹೋಗೋಂಗೆ ಮಾಡಿಸ್ಬಿಟ್ಟು ಆಮೇಲೆ ಅನುಭವಿಸಿರೋದು ನೋಡಿದ್ದೀವಿ. ಕಾಂಗ್ರೆಸ್ಸು ಬಾಯಿ ಮುಚ್ಕೊಂಡಿರೋದು ಕಲ್ತ್ಕೋಬೇಕು. ಗಲಭೆ 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 ಅಂತ ಮಾತಾಡೋದು. ಮಾಡ್ಸಿ ನೋಡೋಣ, ಅದೇನು ಕಡ್ದು ಕೊಂಟೆ ಹಾಕ್ಬಿಡ್ತೀರಿ ಅಂತ ಸುಮ್ಮನೆ ಎದುರಿಸೋದು. ಬುರ್ಡೆ ಬರೀ ಹವಾ ಕೊಡೋದು. ಹವಾ ಕೊಡೋ ಕಾಲ ಮುಗಿದೋಗಿದೆ ಅಂತ ಹೇಳ್ಬೇಕು ಯಾವನಾರೊಬ್ಬ ಇಂಥವ್ರಿಗೆ. ನಾಜೀರ್ ಸಂಭ್ರಮಾಚರಣೆ ವೇಳೆಯಲ್ಲಿ ಪಾಕ್ ಪರ ಘೋಷಣೆ ಕೂಗಿದ್ದಕ್ಕೆ ಯಾರು ಕೆದಕೋದ್ರಲ್ಲಿ ಕಾಂಗ್ರೆಸ್ ಅಂತಂದ್ರು. ಏನು ಬಂತು? ಕೂಗಿಲ್ವಾ? ಹೌದು, ಅವತ್ತಿನ ದಿನ ಕೂಗಿದ್ದೇನಾದ್ರು ಸರಿಯಾಗಿ ರೆಕಾರ್ಡ್ ಆಗದೆ ಇರಬೇಕಾಗಿತ್ತು. ನಮ್ಮನ್ನೇನು ಮಾಡ್ತಿದ್ರಿ ಅಂತ ನನಗೆ ಗೊತ್ತಿತ್ತು. ಯಾರು ಏನೇನು ತಯಾರಿ ಮಾಡ್ಕೊಂಡಿದ್ರಿ ಕಾಂಗ್ರೆಸ್ ಪಕ್ಷದಲ್ಲಿ ಅಂತ, ಮೇಲಿಂದ ಕೆಳಗಡೆವರೆಗೆ ಕುನ್ನಿಗಳ ಥರ, ಹೇಡಿಗಳ ಥರ ಆಡ್ತಾ ಇದ್ರಲ್ಲಿ ಬೆನ್ನಿಂದ ನಿಂತ್ಕೊಂಡು. ಅವತ್ತು ಏನೇನು ತಯಾರಿ ಮಾಡ್ಕೊಂಡಿದ್ರಿ ಅಂತ ಗೊತ್ತಿಲ್ಲ ನನಗೆ. ಮುಳುಗಿಸ್ಬಿಡ್ತಿದ್ರಿ ನಮ್ಮನ್ನು ಅವತ್ತು. ರೆಕಾರ್ಡ್ ಆಗದೆ. ನಿಮ್ಮಂಥ ಅಯೋಗ್ಯರಿಗೆ ಸಪೋರ್ಟ್ ಬೇಕಂತೆ, ಸಪೋರ್ಟು. ಕಚಡಗಳು ತಗೊಂಬಂದು ಜ್ಞಾಪಕ ಬಂದರೆ ಮೈ ಬೆಂಕಿ ಆಗತ್ತೆ ನನಗೆ. ಇನ್ನು ಘೋಷಣೆ, ಕರ್ನಾಟಕದಲ್ಲಿ ವಕ್ಫ್ ಆಸ್ತಿ ದುರ್ಬಳಕೆ ಆಗಿದೆ, ಕೇರಳದಲ್ಲಿ ಕ್ರೈಸ್ತರ ಆಸ್ತಿ ವಶಪಡಿಸ್ಕೊಂಡಿದ್ದಾರೆ ಡ್ಯಾಶ್ ಅಂತೆಲ್ಲ ಹೇಳಿದ್ರು. ದೇವೇಗೌಡರು ಇವತ್ತು ಮಾತಾಡಿದ್ದಾರೆ, ಮೋದಿನ ಕಂಗ್ರ್ಯಾಚುಲೇಟ್ ಮಾಡಿದ್ರು, ಒಳ್ಳೇದು ಮಾಡಿದ್ರಿ ನೀವು ಅಂತ. ಆಯಿತು, ನೋಡೋಣ ಏನಾಗುತ್ತೆ ಅಂತ. ಆಮೇಲೆ ಏನೂ ಆಗಲ್ಲ, ಪಾಸ್ ಮಾಡಿರಿ, ಅದೇನಾಗತ್ತೆ ನೋಡೋಣ. ಸರ್ಕಾರದ ಜಮೀನನ್ನೆಲ್ಲ ವಕ್ಫ್ ಆಸ್ತಿ ಅಂತ ಅದೆಲ್ಲ ಹೇಳ್ತಾರೆ ಅವರು. ಹಳೆ ಜಾಗಗಳಿಗೆ ಪ್ರೂಫ್ ಕೊಡಿ ಅಂದ್ರೆ ಹಿಂಗೆ ಅಂತ. ಮಿಸ್ಟರ್ ನಾಸೀರ್ ಹುಸೇನ್, ನಿಮ್ಮ ಮನೆ ಅಡ್ರೆಸ್ ಕೊಡಪ್ಪ, ಇಲ್ಲಿ ನನ್ನ ಜಾಗ ಅಂತ ಘೋಷಣೆ ಮಾಡಿಬಿಡ್ತೀನಿ ನಾನು ಘೋಷಣೆ ಮಾಡಿಬಿಟ್ಟು ನೀವು ಬಂದು ನನ್ನ ಕೇಳಿದ್ರೆ, ನೀವು ಹಳೆ ಅದಕ್ಕೆಲ್ಲ ಪ್ರೂಫ್ ಕೊಡು ಅಂದ್ರೆ ಹೆಂಗಪ್ಪ?
ಆ ಪವರ್ ಸಿಕ್ಕಿರೋದು ವಕ್ಫಿಗೆ ಮಾತ್ರ ಅಲ್ವಾ ನಮಗೂ ಕೊಡ್ರಿ, ಹಿಂದೂ ಇದಕ್ಕೂ ಒಂದು ಕೊಡಿ, ಕ್ರೈಸ್ತರಿಗೂ ಕೊಡಿ, ಒಂದಾಗ್ಲಿ ಬೋರ್ಡ್ ಕೊಡಿ, ಸಿಖ್ಖರಿಗೂ ಜೈನರಿಗೂ. ಏನು ಅಲ್ಪಸಂಖ್ಯಾತರು ಇವರೊಬ್ಬರೇ ಇಲ್ವಲ್ಲ, ಕೊಡಿ ಅವ್ರಿಗೂ ಹಂಗಾರೆ. ಬಟ್ ಡಿಕ್ಲೇರ್ ಮಾಡಲಿ ಅವರು, ನಾಸಿರ್ ಹುಸೇನ್ ಮನೆಯೇ ಡಿಕ್ಲೇರ್ ಮಾಡಲಿ. ಸಿಖ್ಖರ ಒಂದು ಕಾಲದಲ್ಲಿ ಸಿಖ್ಖರ ಗುರುದ್ವಾರದ ಜಾಗ ಇದು ಅಂತ ಡಿಕ್ಲೇರ್ ಮಾಡಿಬಿಡ್ಲಿ. ನೀವು ಪ್ರೂಫ್ ಕೇಳಂಗಿಲ್ಲ. ಯಾವ ಲೆಕ್ಕಾಚಾರ ರೀ ಪ್ರೂಫ್ ಕೇಳಂಗಿಲ್ಲ ಅಂದರೆ? ಪ್ರೂಫ್ 11ನೇ ಶತಮಾನದಲ್ಲೋ 12ನೇ ಶತಮಾನದಲ್ಲೋ ದಾಳಿ ಮಾಡಕ್ಕೆ ಬಂದವನು ಆಡಿದ್ದಂಥ ರೀತಿನಿ ಆಟ ಆಡ್ತೀನಿ ಅಂತ ಅಂದ್ಕೊಂಡಿದ್ದೀರಿ ನೀವು ಮಿಸ್ಟರ್ ನಾಸಿರ್ ಹುಸೇನ್? ಇಲ್ಲೇನಾರು ಆರೋಪ ಮಾಡಿದ್ರೆ ದಾಖಲೆ ಇದೆಯಾ ಅಂತ ಕೇಳ್ತಾರೆ. ಇದಕ್ಕೆ ದಾಖಲೆ ಬೇಡ. ಪರವಾಗಿಲ್ಲ. ಎಸ್ के डिस्प्यूट कैसा हो जाएगा? ये खोज रहे हैं बार बार देश में दंगे फसाद करवाने का। ये सांसद महोदय कर्नाटक के हैं, पाकिस्तान जिंदा वाले। एक शब्द भी इन्होंने इस रिपोर्ट के बारे में नहीं बोला। माननीय सदस्य नासिर हुसैन पर कोई आरोप नहीं लगाया। उन्होंने ದೇಶನಿನ ವಾದಗಳು ನಾನು ನೋಡ್ತಾ ಇದ್ದೆ, ಇವತ್ತುವೆ ನೆನೇನೂ ನೋಡಿದೆ. ಬಿಲ್ ಮೇಲೆ ಇಲ್ವೇ ಇಲ್ಲ, ಬರೀ ಧ್ರುವೀಕರಣ, ವೋಟ್ ಬ್ಯಾಂಕು ಅಂತ ಬರೀ ಬುರ್ಡೆ ಸ್ಪೀಚ್ಗಳು. ಯಾಕೆ ವಿರೋಧ ಅದೇ ಹಿಂದೆ ಲೆಫ್ಟ್ ಪಾರ್ಟಿನಲ್ಲಿ ಕೆಲವು ಸ್ಪೀಚ್ ಮಾಡೋರು ಹಿಂಗೇನೆ, ಏನಾದ್ರು ಮಾತಾಡ್ರಪ್ಪ ಅಂದ್ರೆ ಬಂಡವಾಳಶಾಹಿಗಳು ಅಂತ ಸ್ಟಾರ್ಟ್ ಆಗ್ಬಿಡೋದು ಸ್ಪೀಚು. ಸ್ಟಾರ್ಟೇ ಅಲ್ಲಿಂದ ಬುಡದಿಂದ ಸ್ಟಾರ್ಟ್ ಆಗ್ಬಿಡೋದು, ಬಂಡವಾಳಶಾಹಿಗಳಿಂದ ಅಂತ ಸ್ಟಾರ್ಟ್ ಆಗ್ಬಿಡೋದು ಸ್ಪೀಚು. ಎದುರುಗಡೆ ಯಾರು ಕೂತಿರಲಿ. ಹಂಗೆ ಇವರು ಕಾಂಗ್ರೆಸ್ನವ್ರು ಒಬ್ಬೊಂದು ಇದೇ ಇಲ್ಲ, ಈ ಸಂಪತ್ತಿಗೆ ಬಿಲ್ಲಲ್ಲೇ ಇಲ್ಲ, ಬರೀ ಏನೇನೋ ಬುರ್ಡೆ. ಎಸ್, ಇದು ಕಳೆದ ರಾತ್ರಿ ಲೋಕಸಭೆಯಲ್ಲಿ ವಕ್ಫ್ ಬಿಲ್ ಮೇಲಿನ ಚರ್ಚೆ ವೇಳೆ ಎಂಐಎಂನ ಓವೈಸಿ ಮಸೂದೆ ವಿರೋಧಿಸಿ ಪ್ರತಿ ಹರಿದು ಆಕ್ರೋಶ ಹೊರಹಾಕಿದ್ರು. ವಕ್ಫ್ ಬಿಲ್ ಏನು ಬಾ ವೀರಾದಿ ವೀರ ಶೂರಾದಿ ಶೂರ ಏಕಾಂಗಿ ಇಲಿ. ವಕ್ಫ್ ಬಿಲ್ ಸಂವಿಧಾನ ಮೇಲಿನ ಲಜ್ಜೆಗೆಟ್ಟಿನ ದಾಳಿ ಅಂತ ಸೋನಿಯಾ ಗಾಂಧಿ ವ್ಯಾಖ್ಯಾನ. ಉದ್ಧವ್ ಠಾಕ್ರೆ ಅವರಂತೂ ಕೇಸರಿ ಪಕ್ಷ ಮುಸ್ಲಿಮರನ್ನ ಇಷ್ಟಪಡದಿದ್ರೆ ತನ್ನ ಪಕ್ಷದ ಧ್ವಜದಿಂದ ಹಸಿರು ಬಣ್ಣವನ್ನ ತೆಗೆದು ಹಾಕಲಿ ಅಂತ ಸವಾಲು ಹಾಕಿದ್ದಾರೆ. ಅಲ್ಪಸಂಖ್ಯಾತ ವಿರೋಧಿಗಳನ್ನ ವಕ್ಫ್ ಸಮಿತಿಗೆ ಸೇರಿಸಲು ಹುನ್ನಾರ ಅಂತ ಬಿಕೆ ಹರಿಪ್ರಸಾದ್. ಯಾವ ಉದ್ಧವ್ ಠಾಕ್ರೆ ಬೇಕಿದ್ರೆ ಉದ್ಧವ್ ಖಾನ್ ಅಂತ ಚೇಂಜ್ ಮಾಡ್ಕೊಳ್ಳಿ ನಿಮ್ಮ ಹೊಸ ಇದನ್ನ. ನಿಮ್ಮ ಅಪ್ಪಂಗೆ ಕೊಟ್ಟಂತ ಗೌರವ, ನಿಮ್ಮ ಅಪ್ಪಗೆ ತಿಥಿ ಹೆಂಗಾಗಿದೆ ಬಿಟ್ಟಿದೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಅವ್ರಿಗೆ. ನಿಮ್ಮ ಈ ನಡವಳಿಕೆಯಿಂದ ಅವರ ಆತ್ಮ 100% ಸ್ವರ್ಗಕ್ಕೆ ಹೋಗುತ್ತೆ. ಹೋಗುತ್ತೆ. ಸುಮ್ಮನೆ ಹೆಸರು ಚೇಂಜ್ ಮಾಡ್ಕೊಳ್ಳಿ. ಬೋಡಿ ಮಾಡಿದ್ದ ಪಕ್ಷಕ್ಕೆ ಸಲ್ಲಿಸ್ತಾ ಇರೋ ಗೌರವ. ಇನ್ನು ಈ ಅವ್ರ ಹೆಸರೇನ ಎಂಐಎಂ ಓವೈಸಿ ಅವನು ಹೈದರಾಬಾದ್ನ ಗಲ್ಲಿ ಒಳಗಡೆನೆ ಇಲಿ. ದೇಶದಲ್ಲೆಲ್ಲ ಫುಲ್ ಹುಲಿ ಟೈಪು ಸುಮ್ಮನೆ ಹಿಂಗೆ ಪಟ್ಟಿ ಬಣ್ಣ ಹೊಡ್ಕೊಂಡು ಓಡಾಡ್ತಾರೆ. ಇರೋರು ಒಬ್ಬ ಮಾತಾಡೋ ಸ್ಟೈಲ್ ನೋಡ್ಬಿಡ್ಬೇಕು. ಏನು ಹಿಂಗೆ ಅರ್ಧಾಕ್ಬಿಟ್ಟು ಮಾತಾಡ್ತೀವಿ, ಏನು ಇಂಡಿಯಾ ಎಲ್ಲ ಹೆದರಿ ಪತ್ರ ಕೊಡ್ತಾ ಇದ್ದೀವಿ ಅನ್ನೋ ಟೈಪು. ಇಂಥವ್ರಿಗೆಲ್ಲ ತಲೆ ಬಗ್ಸಿ ಕೇಳಿಸ್ಕೊಂಡಿದ್ದಕ್ಕೆ ಈ ಹಂತಕ್ಕೆ ಬಂದಿರೋದು. ಇರೋದು 1 ಸೀಟು ಕೊಣ ಅನ್ಕೊಂಡು. ಅದು ಅಲ್ಲಿ ಪಾಪ ಬಡಪಾಯಿಗಳನ್ನು ಯಾಮಾರ್ಸ್ ಗೆಲ್ತಾ ಇರೋದು. ಮಾತಾಡೋದು ನೋಡ್ಬಿಡ್ಬೇಕು. ಏನು ನಾಳೆಯಿಂದ 100 MP ಹಂಗೆ ಟಕ್ಕಂದು ರಿವರ್ಸ್ ಆಗ್ಬಿಡ್ತಾರೆ ಅನ್ನೋ ಟೈಪು. ಅಷ್ಟು ಪವರ್ ಇದೆ ಅನ್ನೋ ಥರ ಹಿಂಗೆ ಬಿಡೋದು. ಬೇರೆಯವ್ನಿಗೆ ಅರಿಯಕ್ಕೆ ಬರಲ್ವಾ? ಸೋನಿಯಾ ಗಾಂಧಿ ಅವ್ರಿಗೆ ಮೇಡಮ್ಗೆ ಇದು ಲಜ್ಜೆಗೆಟ್ಟ ದಾಳಿ. ಸಂವಿಧಾನ 2013ರಲ್ಲಿ ಚುನಾವಣೆಗೆ ಇನ್ನೊಂದು 1 ತಿಂಗಳಿದೆ 2 ತಿಂಗಳಿದೆ ಅಂತಂದಾಗ ದಿಲ್ಲಿನಲ್ಲಿ ಆಸ್ತಿಗಳನ್ನು, ದೇಶದಲ್ಲಿರುವ ಆಸ್ತಿಗಳನ್ನು, ಸರ್ಕಾರಿ ಆಸ್ತಿಗಳನ್ನು, ದೇವಸ್ಥಾನಗಳಿಗೆ ಸೇರಿದ ಆಸ್ತಿಗಳನ್ನು, ಸರ್ಕಾರದ ಕಚೇರಿಗಳಿಗೆ ಸೇರಿದ ಆಸ್ತಿಗಳನ್ನು ತೆಗೆದುಕೊಂಡೋಗಿ ಡಿನೋಟಿಫೈ ಮಾಡ್ದಂಗೆ ಮಾಡಿಬಿಟ್ಟು ಕೋರ್ಟಲ್ಲಿ ಇದ್ರು ತೊಗೊಂಡೋಗ್ಬಿಟ್ಟು ಅವ್ರು ತೊಗೊಂಡೋಗ್ಬಿಟ್ಟು ನೀವು ಹ್ಯಾಂಡ್ ಓವರ್ ಮಾಡಲ್ಲ. ಅದರಲ್ಲಿ ಎಜ್ಗಟ್ಟಿದ್ದಲ್ವಾ? ನಿಮ್ಮನೆ ಆಸ್ತಿ ಕೊಟ್ಬಿಟ್ರ ತೊಗೊಂಡೋಗಿ? ಪರವಾಗಿಲ್ಲ ಎಲ್ಲರೂ. ಎಸ್, ಇನ್ನು ವಕ್ಫ್ ಬಿಲ್ ಮಂಡನೆಗೆ ಮುನ್ನವೇ ಮೇಲ್ಮನೆಯಲ್ಲಿ ವಿಪಕ್ಷ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಅಬ್ಬರಿಸಿದ್ರು. ವಕ್ಫ್ ಭೂಮಿ ಕಬ್ಜಾ ಮಾಡಿದ್ದಾರೆ ಅಂತ ಸುಳ್ಳು ಆರೋಪದ ಮಾಡಿದಂತಹ ಅನುರಾಗ್ ಠಾಕೂರ್ ಕ್ಷಮೆ ಕೇಳಬೇಕು ಅಂತ ಆಗ್ರಹಿಸಿದ್ರು. ಇಂತಹ ರಾಜಕೀಯ ದಾಳಿಗಳಿಗೆ ನಾನು ಬೆದರಲ್ಲ ಅಂತ ಹೇಳಿದ್ದಾರೆ. ನನ್ನ ಜೀವನ ತೆರೆದ ಪುಸ್ತಕ, ದೇವೇಗೌಡರಿಗೆ ನನ್ನ ಬಗ್ಗೆ ಎಲ್ಲ ಗೊತ್ತು. ತಮ್ಮ ಮೇಲೆ ಮಾಡಿದ ಆರೋಪಗಳು ಠಾಕೂರ್ ನಿರೂಪಿಸಿದ್ರೆ ನಾನು ರಾಜೀನಾಮೆನ ಪಡ್ಕೊಳ್ತೀನಿ, ಇಲ್ಲಾಂದ್ರೆ ಅವರು ರಾಜೀನಾಮೆ ಕೊಡಬೇಕು ಅಂತ ಸವಾಲು ಹಾಕಿದ್ರು. अगर ये बीजेपी के लोग डरा कर मुझे झुकाना चाहते हैं, मैं कभी नहीं झुकूंगा. मैं टूट जाऊंगा लेकिन झुकूंगा नहीं. ये याद रखो, डराने से मैं डरने वाला नहीं हूं. If Sri Thakur cannot prove his allegation, he has no right to be in parliament. He should resign. And if it is proved, I will resign.
ಸುಮ್ಮನೆ ಆರೋಪ ಮಾಡ್ತಾ ಇಲ್ಲ, ನಾನು ದಾಖಲೆ ಇಟ್ಕೊಂಡೆ ಆರೋಪ ಹಾ, ಮಾಡ್ತೀನಿ ದಾಖಲೆ ಕೊಡ್ಲಿ. ಸಿ, ಈ ಖರ್ಗೆ ಅವ್ರ ಫ್ಯಾಮಿಲಿ ಮೇಲೆ ಥರ ಅವಾಗ ಏನೇನೋ ಆರೋಪಗಳು ಬಂದಿರ್ಬೋದು. ಈಗ ಮೊನ್ನೆ ಯಾವುದೋ ಒಂದು ಬಂತು, ಇಂಡಸ್ಟ್ರಿಯಲ್ ಜಾಗ ತೊಗೊಂಡ್ಬಿಟ್ರು, ಮಾಡಿಬಿಟ್ರು, ಅವ್ರು ವಾಪಸ್ ಕೊಟ್ಟರು, ಕೆಲವರು ಬರೋದಿಲ್ಲ, ಅದು ತೊಗೊಂಡ್ಬಿಟ್ರು, ಇದು ತೊಗೊಂಡ್ಬಿಟ್ರು ಅಂತ ಸುಮ್ಮನೆ ಬೇಡ, ಕೊಡಬೇಕಲ್ಲ, ಪ್ರೂವ್ ಆಗ್ಬೇಕಲ್ಲ. ಯು ಕಾಂಟ್ ಸಿಂಪ್ಲಿ ಸೇ. ಅಲ್ಲ, ಇವರು 40% ಮಾಡಿದಾಗ ಸುಮ್ಮನೆ ಅಲ್ವಾ ಸರ್ ಹೇಳಿದ್ದು, ಈಗಲೂ ದಾಖಲೆ ಇಲ್ಲ ಅಂತ ಹೇಳ್ತಾರೆ. ಖರ್ಗೆ ಅಂತ ಲೆವೆಲ್ದಕ್ಕೆ ನೀವು ಹಂಗೆಲ್ಲ ಹೇಳ್ಬಾರ್ದು. ಓಕೆ, 40% ಬಿಜೆಪಿ ಅವ್ರು ಕತೆ ಕಾಯ್ತಿದ್ರು ಅಂತ ಕೇಸ್ ಹಾಕ್ಬೇಕಾಗಿತ್ತು ಬಸವರಾಜ ಬೊಮ್ಮಾಯಿ. ಅದ್ಯಾಕೆ ಹಾಕ್ಲಿಲ್ವಂತೆ? ಯಾಕೆ ಹಾಕ್ಲಿಲ್ವಂತೆ? ಇವತ್ತು ಖರ್ಗೆ ಹೇಳ್ದಂಗೆ ಬಸವರಾಜ ಬೊಮ್ಮಾಯಿ ಅವತ್ತು ಹೇಳಬೇಕಿತ್ತು, ಮರ್ಯಾದೆಯಿಂದ ತಂದು 40% ಆರೋಪ ನನ್ನ ಸರ್ಕಾರದ ಮೇಲೆ ಮಾಡಿದವನು ಯಾವನವನು ಹಿಡ್ದೇ ಇದ್ರೆ ಹಲ್ಲು ದುರ್ಸ್ಬಿಡ್ತೀನಿ ನಿನ್ನ ಮನೆ ಮುಂದೆ ಬಂದು ಅಂತ ಹೇಳಬೇಕಿತ್ತು ಅವತ್ತು ಬಸವರಾಜ ಬೊಮ್ಮಾಯಿ. ಅವತ್ತು ತಿರುಗಿ ಬೀಳಲಿಲ್ಲ, ಇವತ್ತು ತಿರುಗಿ ಬೀಳ್ತಿದ್ದಾರೆ ವಿಷಯದಲ್ಲಿ. ಅವತ್ತು ಹೇಳಲೇ ಇಲ್ಲ, ಏನು ಗೊತ್ತೇ ಇಲ್ಲ ಅಂತ ಬಾಲ ಮುದ್ರಕೊಂಡು ಓಡಾಡ್ತಿದ್ರಿ. ನಿಮ್ಮನ್ನ ಯಾವನು ತಡೆದಿದ್ದವನು? ನಾನಾಗಿದ್ರೆ ಹೇಳ್ತಿದ್ದೆ, ಅವ್ನು ಅವನು ಅಂಟಿಸ್ದವನು 40%, ಕರ್ಕೊಂಬಂಡ್ರೋ ಇಲ್ಲ ಅವ್ನು ಹಲ್ಲು ದುರ್ಸ್ತೀನಿ ಅವನದ್ದು, ಇಲ್ದಿದ್ರೆ ಮರ್ಯಾದೆಯಿಂದ ಇಡು ಡಾಕ್ಯುಮೆಂಟು ಅಂತ ಕೇಳುವೆ ನಾನಾಗಿದ್ದಿದ್ರೆ. ಅದಾಗಲಿಲ್ಲ. ಹಾಂ, ಇಲ್ಲ, ಇದ್ರೆ ಅವನು ಫೋಟೋಗಳನ್ನ ಗೋಡೆ ಮೇಲೆ ಅಂಟಿಸಿ ನಾನು ಚಪ್ಪಲಿ ಹೊಡೆಯುವೆ, ಅದನ್ನೂ ಪ್ರದರ್ಶನ ಆಗಲಿ. ಆ ತಾಕತ್ತಿರ್ಬೇಕು, ಅದನ್ನು ಕಾಪಾಡ್ಕೋಬೇಕು ರಾಜಕಾರಣದಲ್ಲಿ, ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಓಡಾಡೋದಲ್ಲ. ಹಾಗಾಗಿ ಖರ್ಗೆ ಅವ್ರು ಕೇಳಿದ್ದು ಸರಿ, ದಾಖಲೆ ಇಡಬೇಕು, ಹೇಳೋದಲ್ಲ. ಎಸ್.